ಯಾವತ್ತಾದ್ರೂ ನೀವು ಯೋಚನೆ ಮಾಡಿದ್ದೀರಾ ನೀವು ಕಳಿಸುವಂತಹ ಮೆಸೇಜಸ್ಗಳು ಏನಿದೆ ಸೊ ಅದು ಒಂದು ಡಿವೈಸ್ ಇಂದ ಇನ್ನೊಂದು ಡಿವೈಸ್ಗೆ ಯಾವ ರೀತಿಗೆ ಟ್ರಾವೆಲ್ ಮಾಡುತ್ತೆ ಅಂತ ಇವತ್ತು ನಾನು ನಿಮ್ ಜೊತೆ ಇದರಿಂದ ಕೆಲಸ ಮಾಡ್ತಿರುವಂತಹ TCP/IP ಅನ್ನೋ ಟೆಕ್ನಾಲಜಿ ಬಗ್ಗೆ ಮಾಹಿತಿನ ಶೇರ್ ಮಾಡ್ತೀನಿ. ಇದನ್ನ ಇಂಟರ್ನೆಟ್ ಕಮ್ಯುನಿಕೇಶನ್ ನ ಬ್ಯಾಕ್ ಬೋನ್ ಅಂತಾನು ಕರೀತಾರೆ. ನೀವು ಒಂದು ಡಿವೈಸ್ ಇಂದ ಇನ್ನೊಂದು ಡಿವೈಸ್ಗೆ ಮೆಸೇಜ್ ಅಥವಾ ಏನೋ ಒಂದು ಶೇರ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅದು ಒಂದು ಸಿಸ್ಟಮ್ಯಾಟಿಕ್ ವೇಲಿ ಟ್ರಾವೆಲ್ ಮಾಡುತ್ತೆ. ಅದೇ TCP/IP ಹೇಗೆ ಕೆಲಸ ಮಾಡುತ್ತೆ ಅನ್ನೋದು. ಜೈ ಶ್ರೀರಾಮ್ ಗೈಸ್, ನಾನು ನಿಮ್ಮ ತೇಜಸ್ ಫ್ರಮ್ ಡಿಜಿಟಲ್ ಟೆಕ್ಸ್. ಸೊ ಇವತ್ತು ನಾನು ನಿಮಗೆ ಈ ಒಂದು TCP/IP ನ ಟೆಕ್ನಾಲಜಿ ಬಗ್ಗೆ ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದ್ರೆ ನಿಮಗೆ ಇದ್ರ ರಿಲೇಟೆಡ್ ಅಂತ ಯಾವುದೇ ಒಂದು ಡೌಟ್ಸ್ ಗಳು ಕೂಡ ಇರೋದಿಲ್ಲ. ಜೊತೆಗೆ ನೀವು ಬೇರೆ ವಿಡಿಯೋಸ್ ಗಳನ್ನ ನೋಡ್ಬೇಕನ್ನೋ ಅವಶ್ಯಕತೆನೂ ಇರೋದಿಲ್ಲ. ಅದಕ್ಕಿಂತ ಮುಂಚೆ ನೀವು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಹೊಸಬ್ರಾಗಿದ್ರೆ ಸೊ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಬೆಲ್ ಕೂಡ ಆನ್ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ಇಲ್ಲಿ ನಿಮಗೆ ಇದೇ ರೀತಿಯ ಟೆಕ್ನಾಲಜಿ ವಿಡಿಯೋಗಳು ಸಿಗ್ತಾ ಇರುತ್ತೆ. TCP/IP ಅಂತ ಹೇಳಿದ್ರೆ ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್ ಮತ್ತು ಇಂಟರ್ನೆಟ್ ಪ್ರೋಟೋಕಾಲ್. ಇದು ಎರಡು ಡಿವೈಸ್ ಗಳು ಇಂಟರ್ನೆಟ್ ಅಲ್ಲಿ ಕಮ್ಯುನಿಕೇಟ್ ನ ಮಾಡೋದಕ್ಕೆ ಯೂಸ್ ಮಾಡುವಂತಹ ಒಂದು ಲ್ಯಾಂಗ್ವೇಜ್. ನೀವು ಡಿವೈಸ್ ಅಲ್ಲಿ ವೆಬ್ ಬ್ರೌಸಿಂಗ್ ಮಾಡ್ತಿರ್ಬೋದು ಅಥವಾ ಇಮೇಲ್ ನ ಸೆಂಡ್ ಮಾಡ್ತಿರ್ಬೋದು ಅಥವಾ ವಿಡಿಯೋ ಸ್ಟ್ರೀಮಿಂಗ್ ನೇ ಮಾಡ್ತಿರ್ಬೋದು. ಈ ಎಲ್ಲ ಆಕ್ಟಿವಿಟಿಯ ಡಾಟಾ ಏನಿದೆ ಸೊ ಅದು ಕರೆಕ್ಟ್ ಆದಂತ ಡೆಸ್ಟಿನೇಷನ್ ಗೆ ತಲುಪಬೇಕು, ಡೆಲಿವರಿ ಆಗಬೇಕು ಅಂತ ಹೇಳಿದ್ರೆ ಅದರ ಹಿಂದ್ಗಡೆ TCP/IP ಟೆಕ್ನಾಲಜಿ ಕೆಲಸ ಮಾಡಬೇಕು. ಹಾಗಾದ್ರೆ TCP/IP ಹೇಗೆ ಕೆಲಸ ಮಾಡುತ್ತೆ? ಇವಾಗ TCP/IP ಗೆ ಒಂದು ಇಮೇಲ್ ನ ಡೆಲಿವರಿ ಮಾಡಬೇಕು ಅಂತ ಹೇಳ್ಬಿಟ್ಟು ಅನ್ಕೊಳ್ವಾ. ಅವಾಗ TCP ಏನಿದೆ ಸೊ ಅದು ಆ ಒಂದು ಇಮೇಲ್ ನ ಡಾಟಾ ಏನಿರುತ್ತೆ ಸೊ ಅದನ್ನ ಬೇರೆ ಬೇರೆ ಪೀಸಸ್ ಗಳಾಗ್ಬಿಟ್ಟು ಬ್ರೇಕ್ ಮಾಡುತ್ತೆ. ನಂತರದಲ್ಲಿ ಅದಕ್ಕೆ ಅಡ್ರೆಸ್ ಗಳನ್ನ ಸೆಟ್ ಮಾಡ್ಬಿಟ್ಟು ಇಂಟರ್ನೆಟ್ ನಲ್ಲಿ ಇರುವಂತಹ ಬೇರೆ ಬೇರೆ ರೂಟ್ ಗಳ ಮುಖಾಂತರ ಅದು ಇನ್ಫಾರ್ಮೇಶನ್ ನ ಶೇರ್ ಮಾಡುತ್ತೆ. ಇದು IP ಮುಖಾಂತರ ನನಗೆ ಸೆಂಡ್ ಆಗಿರುವಂತಹ ಡಾಟಾ ಏನಿದೆ ಸೊ ಅದು ಡೆಸ್ಟಿನೇಷನ್ ಗೆ ತಲುಪದ ಮೇಲೆ ಆ ಒಂದು ಡಿವೈಸ್ ನಲ್ಲಿ ಇರುವಂತಹ TCP/IP ಟೆಕ್ನಾಲಜಿ ಏನಿದೆ ಸೊ ಆ ಒಂದು ಡಾಟಾನ ಪುನಃ ರೀಅಸೆಂಬಲ್ ಮಾಡಿಬಿಟ್ಟು ಡಿವೈಸ್ ನಲ್ಲಿ ಸ್ಟೋರ್ ಮಾಡುತ್ತೆ. ಇದು ಸಿಂಪಲ್ ಆಗಿಬಿಟ್ಟು TCP/IP ಟೆಕ್ನಾಲಜಿ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದು. ನಿಮಗೆ ಸಣ್ಣ ಉದಾಹರಣೆ ಕೊಡ್ತೀನಿ. ನೀವು ಆನ್ಲೈನ್ ಗಳಲ್ಲಿ ಕೆಲವೊಂದ್ಸತಿ ಪ್ರಾಡಕ್ಟ್ ಗಳನ್ನ ಆರ್ಡರ್ ಮಾಡ್ತೀರಾ. ಸೊ ನೀವು ಆರ್ಡರ್ ಮಾಡುವಂತ ಪ್ರಾಡಕ್ಟ್ ಯಾವ ರೀತಿ ಇರುತ್ತೆ ಸೊ ಅದು ಕಂಪ್ಲೀಟ್ ಆಗ್ಬಿಟ್ಟು ಅದೇ ರೀತಿ ಬರೋದಿಲ್ಲ. ಸಣ್ಣ ಸಣ್ಣ ಪ್ರಾಡಕ್ಟ್ ಆದ್ರೆ ಕಂಪ್ಲೀಟ್ ಆಗಿ ಅಸೆಂಬಲ್ ಆಗಿನೇ ಬರುತ್ತೆ. ಸೊ ಕೆಲವೊಂದು ಪ್ರಾಡಕ್ಟ್ ಗಳು ನೀವು ಡಿಸೆಂಬಲ್ ಆಗಿ ಬಂದಿರೋದನ್ನ ನೋಡಿರ್ತೀರಾ. ಎಕ್ಸಾಂಪಲ್ ಗೆ ನೀವು ಗೇಮಿಂಗ್ ಚೇರ್ ನ ಆರ್ಡರ್ ಮಾಡಿದಾಗ ಇಡೀ ಚೇರ್ ನಿಮಗೆ ಹಂಗೆ ಬರೋದಿಲ್ಲ. ಅದನ್ನ ಬೇರೆ ಬೇರೆ ಪಾರ್ಟ್ಸ್ ಗಳಾಗ್ಬಿಟ್ಟು ಮಾಡಿ ಪ್ಯಾಕ್ ಮಾಡಿರ್ತಾರೆ. ಸೊ ಅದು ನಿಮಗೆ ತಲುಪದ ಮೇಲೆ ನೀವು ಪುನಃ ರೀಅಸೆಂಬಲ್ ಮಾಡ್ಕೊಳ್ತೀರಲ್ಲ ಸೊ ಅದೇ ರೀತಿ TCP/IP ಕೆಲಸ ಮಾಡುತ್ತೆ. ಇನ್ನು ಮುಖ್ಯವಾಗಿಟ್ಟು 3 ಕಾಂಪೋನೆಂಟ್ಸ್ ಗಳು ಈ ಒಂದು TCP/IP ಟೆಕ್ನಾಲಜಿಲಿ ಬರುತ್ತೆ. ಮೊದಲನೇದು ಸಬ್ನೆಟ್ ಮಾಸ್ಕ್. ಸೊ ಇದು ಏನಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ ಒಂದು ಡಾಟಾನ ಶೇರ್ ಮಾಡಬೇಕು ಅಂದಾಗ ಯಾವ ಒಂದು IP ಅಡ್ರೆಸ್ ನ ಯೂಸ್ ಮಾಡಬೇಕು, ಜೊತೆಗೆ ಯಾವ ಒಂದು ಡೆಸ್ಟಿನೇಷನ್ ಗೆ ಅದನ್ನ ಸೆಂಡ್ ಮಾಡಬೇಕು. ಸೊ ಈ ಒಂದು ಕೆಲಸನ ಇದು ನೋಡ್ಕೊಳ್ಳುತ್ತೆ. ಎರಡನೇದು NAT, ನೆಟ್ವರ್ಕ್ ಅಡ್ರೆಸ್ ಟ್ರಾನ್ಸ್ಲೇಷನ್. ಇದೇನಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ ಒಂದು ನೀವು ಕಳಿಸ್ತಾ ಇರುವಂತಹ ಡಾಟಾ ಏನಿದೆ ಸೊ ಅದನ್ನ ಅತಿ ಹೆಚ್ಚಾಗಿ ಸೆಕ್ಯೂರ್ ಆಗಿ ನೋಡ್ಕೊಳ್ಳೋಕೆ, ಜೊತೆಗೆ ಕಳಿಸುವಂತ ಟೈಮ್ ಅಲ್ಲಿ ಅತಿ ಕಡಿಮೆ IP ಅಡ್ರೆಸ್ ಗಳನ್ನ ಯೂಸ್ ಮಾಡ್ಕೊಳ್ಳಕ್ಕೆ, ಅಂದ್ರೆ IP ಅಡ್ರೆಸ್ ಅಲ್ಲಿ ಇರುವಂತಹ ಅತಿ ಕಡಿಮೆ ನಂಬರ್ಸ್ ಗಳನ್ನ ಯೂಸ್ ಮಾಡಿಕೊಂಡು ಡಾಟಾನ ಶೇರ್ ಮಾಡ್ಕೊಳ್ಳಕ್ಕೆ ಇದು ಸಹಾಯ ಮಾಡುತ್ತೆ. ಮೂರನೇದು ಕಾಮನ್ ಪ್ರೋಟೋಕಾಲ್. ಸೊ ಇದರಲ್ಲಿ ಕಾಮನ್ ಆಗಿ ನಾವು ನೋಡುವಂತಹ ಕೆಲವೊಂದು ಪ್ರೋಟೋಕಾಲ್ಸ್ ಗಳನ್ನ ಯೂಸ್ ಮಾಡಲಾಗುತ್ತೆ ಯಾವ ಒಂದು ಅಡ್ರೆಸ್ ಅಂತ ಹೇಳ್ಬಿಟ್ಟು ಕಂಡುಹಿಡಿಯೋದಕ್ಕೆ. ಕೆಲವೊಂದು ಪ್ರೋಟೋಕಾಲ್ ಬಗ್ಗೆ ನಿಮಗೆ ಉದಾಹರಣೆ ಬೇಕು ಅಂತ ಹೇಳಿದ್ರೆ ಸೊ ನೀವು ವೆಬ್ ಬ್ರೌಸಿಂಗ್ ಮಾಡ್ತಿರುವಂತ ಟೈಮ್ ಅಲ್ಲಿ ಏನಾದ್ರೂ ಲಿಂಕ್ ಗಳನ್ನ ಶೇರ್ ಮಾಡಿದ್ರೆ ಆ ಒಂದು ವೆಬ್ಸೈಟ್ ಇಂದ ಆ ಒಂದು ಲಿಂಕ್ ಸ್ಟಾರ್ಟಿಂಗ್ ಅಲ್ಲಿ ನೀವು ನೋಡಿರ್ತೀರಾ HTTP ಅಂತ ಇರುತ್ತೆ. ಹಾಗೆ ನೀವು ಸೆಕ್ಯೂರ್ ವೆಬ್ ಬ್ರೌಸಿಂಗ್ ನ ಯೂಸ್ ಮಾಡ್ತಾ ಇದ್ರೆ ಸೊ ನೀವು ಲಿಂಕ್ ನ ಸ್ಟಾರ್ಟಿಂಗ್ ಏನಿದೆ ಸೊ ಅದು HTTPS ಅಂತ ಇರುತ್ತೆ. ಜೊತೆಗೆ ಇಮೇಲ್ ಗಳಲ್ಲಿ SMTP ಅನ್ನೋ ಪ್ರೋಟೋಕಾಲ್ಸ್ ನ ಯೂಸ್ ಮಾಡಲಾಗುತ್ತೆ. ಸೊ ಈ ಒಂದು ಪ್ರೋಟೋಕಾಲ್ಸ್ ಏನಿರುತ್ತೆ ಸೊ ಒಂದು ಲಿಂಕ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಬರುವಂತ ಪ್ರೋಟೋಕಾಲ್ಸ್ ಇದು ಕೂಡ ಒಂದು ಅಡ್ರೆಸ್ ನ ಐಡೆಂಟಿಫೈ ಮಾಡೋದಕ್ಕೆ ಯೂಸ್ ಆಗುತ್ತೆ. TCP/IP ಟೆಕ್ನಾಲಜಿಲಿ 4 ಲೇಯರ್ ಗಳು ಬರುತ್ತೆ. ಮೊದಲನೇದು ಅಪ್ಲಿಕೇಶನ್ ಲೇಯರ್. ಅಪ್ಲಿಕೇಶನ್ ಲೇಯರ್ ಅಲ್ಲಿ ನಾವು ಯೂಸ್ ಮಾಡುವಂತ ಕಾಮನ್ ಅಪ್ಲಿಕೇಶನ್ ಗಳು ಬರುತ್ತೆ. ಎಕ್ಸಾಂಪಲ್ ಗೆ ಗೂಗಲ್ ಆಗಿರ್ಬೋದು, ಕ್ರೋಮ್ ಆಗಿರ್ಬೋದು, ಹಾಗೇನೆ ವಾಟ್ಸ್ಆಪ್, ಯೂಟ್ಯೂಬ್, ಜೊತೆಗೇನೆ ಇಮೇಲ್ಗಳು. ಸೊ ಇವೆಲ್ಲವೂ ಕೂಡ ಕಾಮನ್ ಆಗಿ ಅಪ್ಲಿಕೇಶನ್ ಲೇಯರ್ ಅಲ್ಲೇ ಬರುತ್ತೆ. ಎರಡನೇದು ಟ್ರಾನ್ಸ್ಪೋರ್ಟ್ ಲೇಯರ್. ಸೊ ಈ ಒಂದು ಲೇಯರ್ ಏನಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ ಎಕ್ಸಾಂಪಲ್ ಗೆ ನೀವು ಒಂದು ಮೆಸೇಜ್ ನ ಶೇರ್ ಮಾಡ್ತಾ ಇದ್ರ ಅಂತ ಹೇಳಿದ್ರೆ ಸೊ ಆ ಒಂದು ಕಮ್ಯುನಿಕೇಶನ್ ಏನಿರುತ್ತೆ ಒಂದು ಡಿವೈಸ್ ಇಂದ ಇನ್ನೊಂದು ಡಿವೈಸ್ಗೆ ಸೊ ಆ ಒಂದು ಟೈಮಲ್ಲಿ ಯಾವ ಒಂದು ಪ್ರೋಟೋಕಾಲ್ಸ್ ಗಳನ್ನ ಯೂಸ್ ಮಾಡಬೇಕು ಅನ್ನೋದನ್ನ ಈ ಒಂದು ಲೇಯರ್ ನೋಡ್ಕೊಳ್ಳುತ್ತೆ. ಮೂರನೇದು ಇಂಟರ್ನೆಟ್ ಲೇಯರ್. ಸೊ ಈ ಒಂದು ಲೇಯರ್ ಏನಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ ಒಂದು ಮೆಸೇಜ್ ನ ಶೇರ್ ಮಾಡಬೇಕು ಅಂತ ಹೇಳಿದ್ರೆ ಸೊ ಇಂಟರ್ನೆಟ್ ಅಲ್ಲಿ ಯಾವ ಒಂದು ರೂಟ್ ಮುಖಾಂತರ ಯಾವ ಒಂದು IP ಅಡ್ರೆಸ್ ಮುಖಾಂತರ ಶೇರ್ ಮಾಡಬೇಕು ಅನ್ನೋದನ್ನ ನೋಡ್ಕೊಳ್ಳುತ್ತೆ. ನಾಲ್ಕನೇದು ನೆಟ್ವರ್ಕ್ ಲೇಯರ್. ಸೊ ಇದು ಫೈನಲ್ ಆಗ್ಬಿಟ್ಟು ಪ್ರೋಟೋಕಾಲ್ಸ್ ಮತ್ತೆ IP ಅಡ್ರೆಸ್ ಮುಖಾಂತರ ಎರಡು ಡಿವೈಸ್ ಗಳ ಮಧ್ಯೆ ಕಮ್ಯುನಿಕೇಶನ್ ಮಾಡುತ್ತೆ. ಮೇನ್ ಆಗ್ಬಿಟ್ಟು TCP/IP ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಸೊ ಎರಡು ಡಿವೈಸ್ ಗಳ ಮಧ್ಯೆ ಒಂದು ವಿಷಯದ ಬಗ್ಗೆ ಕಮ್ಯುನಿಕೇಶನ್ ನ ಮಾಡೋದಕ್ಕೆ. ಸೊ ಕಮ್ಯುನಿಕೇಶನ್ ಅಂದಿದ ತಕ್ಷಣ ಮಾತಾಡೋದು ಅಂತಲ್ಲ, ಸೊ ಅದು ಒಂದು ಇಮೇಲ್ ನ ಸೆಂಡ್ ಅಂಡ್ ರಿಸೀವ್ ಮಾಡ್ಕೊಳ್ಳೋದಾಗಿರ್ಬೋದು ಅಥವಾ ಯಾವುದೋ ಫೈಲ್ ನ ಸೆಂಡ್ ಅಂಡ್ ರಿಸೀವ್ ಮಾಡ್ಕೊಳ್ಳೋದು ಕೂಡ ಆಗಿರ್ಬೋದು. ಇದು ಇಲ್ಲ ಅಂತ ಹೇಳಿದ್ರೆ ಈ ಒಂದು ಕಮ್ಯುನಿಕೇಶನ್ ಮಾಡುವಂತದ್ದು ತುಂಬಾ ಕಷ್ಟ. ಇದಿಷ್ಟಾಗಿತ್ತು TCP/IP ಟೆಕ್ನಾಲಜಿ ಬಗ್ಗೆ. ಸೊ ಇದ್ರ ರಿಲೇಟೆಡ್ ಆದಂತ ಯಾವುದೇ ಒಂದು ಕ್ವಶನ್ಸ್ ಗಳು ಡೌಟ್ ನಿಮಗೆ ಇತ್ತು ಅಂತ ಹೇಳಿದ್ರೆ ಕೆಳಗಡೆ ಕಾಮೆಂಟ್ ಮಾಡಬಹುದು, ನಾನು ಖಂಡಿತ ರಿಪ್ಲೈ ಮಾಡ್ತೀನಿ. ಹಾಗೆ ವಿಡಿಯೋ ಯೂಸ್ಫುಲ್ ಆಗಿದ್ರೆ ಲೈಕ್ ಅಂಡ್ ಶೇರ್ ಮಾಡಿ. ಜೊತೆಗೆ ಹೆಚ್ಚಿನ ವಿಡಿಯೋಗಳಿಗೋಸ್ಕರ ನಮ್ಮ ಡಿಜಿಟಲ್ ಟೆಕ್ಸ್ ಯೂಟ್ಯೂಬ್ ಚಾನಲ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಮೇಲೆ ಕೂಡ ಆನ್ ಮಾಡ್ಕೊಳ್ಳಿ. ಸೊ ಇವತ್ತಿಗೆ ಇಷ್ಟೇ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಭಾರತ್.